ಇತಿಹಾಸದಲ್ಲಿ ನಡೆದ ಅತ್ಯಂತ ಚಿಕ್ಕ ಯುದ್ಧದ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಕೇವಲ 38 ನಿಮಿಷಗಳ ಕಾಲ ನಡೆದ ಈ ಯುದ್ಧ ಇತಿಹಾಸದಲ್ಲಿ ನಡೆದ ಅತ್ಯಂತ ಚಿಕ್ಕ ಯುದ್ಧ ಎಂದು ದಾಖಲಾಗಿದೆ. 1897 ಆಗಸ್ಟ್ 27ರಂದು ಆಫ್ರಿಕಾದ ಜಂಜಿಬಾರ್ನಲ್ಲಿ ಈ ಘಟನೆ ನಡೆಯುತ್ತೆ. ಅಲ್ಲಿ ಆಳುತ್ತಿದ್ದ ರಾಜ ಅಕಾಲವಾಗಿ ಮರಣ ಹೊಂದಿದ ಕಾರಣ ಅವರ ಸಂಬಂಧಿ ಖಲೀದ್ ಬಿನ್ ಬರ್ಕಾಶ್ ತಕ್ಷಣವೇ ತಾನೇ ರಾಜ ಎಂದು ಘೋಷಣೆ ಮಾಡ್ತಾನೆ. ಆದರೆ ಜಂಜಿಬಾರ್ ಆಗ ಬ್ರಿಟಿಷ್ನ ಆಡಳಿತದಲ್ಲಿರುತ್ತೆ. ಹೀಗಾಗಿ ಬ್ರಿಟಿಷ್ ಅಧಿಕಾರಿಗಳು ಈ ಮಾತನ್ನು ಒಪ್ಪೋದಿಲ್ಲ. ಹಾಗೆ ಖಲೀದ್ಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅಧಿಕಾರದ ದುರಾಸೆಯಲ್ಲಿದ್ದ ಖಲೀದ್ ಈ ಎಚ್ಚರಿಕೆಯನ್ನ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಹಾಗೆ ಅವನ ಹತ್ತಿರದ 500ಕ್ಕೂ ಹೆಚ್ಚು ಸೈನಿಕರನ್ನು ಅರಮನೆಯ ರಕ್ಷಣೆಗಾಗಿ ನೇಮಿಸ್ತಾನೆ. ಹಾಗೆಯೂ ಕೂಡ ಬ್ರಿಟಿಷರು ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೂ ಖಲೀದ್ ಈ ಎಚ್ಚರಿಕೆಯನ್ನ ನಿರ್ಲಕ್ಷ್ಯ ಮಾಡ್ತಾನೆ. ಅಲ್ಲಿಗೆ ಬ್ರಿಟಿಷ್ ನೌಕಾಪಡೆ ಬರೋಬ್ಬರಿ 9 ಗಂಟೆ 2 ನಿಮಿಷಕ್ಕೆ ದಾಳಿಯನ್ನು ಆರಂಭ ಮಾಡುತ್ತೆ. ಹಾಗೆ ಕೇವಲ 38 ನಿಮಿಷಗಳಲ್ಲಿ ಜಂಜಿಬಾರ್ನ ಅರಮನೆಯನ್ನು ನಾಶ ಮಾಡಿ ಈ ಯುದ್ಧವನ್ನು ಮುಕ್ತಾಯ ಮಾಡ್ತಾರೆ. ಅರಮನೆಯಲ್ಲಿದ್ದ ಖಲೀದ್ ಅಲ್ಲಿಂದ ತಪ್ಪಿಸಿಕೊಂಡು ಪಾಕಿಸ್ತಾನದ ರಾಯಭಾರಿ ಕಚೇರಿಯಲ್ಲಿ ಆಶ್ರಯ ಪಡ್ಕೋತಾನೆ. ಅಲ್ಲಿಗೆ ಈ ಯುದ್ಧ ಕೇವಲ 38 ನಿಮಿಷಗಳಲ್ಲಿ ಮುಕ್ತಾಯವಾಗಿ ಇತಿಹಾಸದಲ್ಲಿ ಅತಿ ಚಿಕ್ಕ ಯುದ್ಧ ಎಂದು ದಾಖಲಾಗುತ್ತೆ.